ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು 4 ಜನ ಇದ್ದೀವಿ. ಹಾಯ್ ಅಲ್ರಪ್ಪ ಎಲ್ಲರೂ. ಹಾಯ್. ಓಕೆ, ಸೊ ನಾವೆಲ್ಲರೂ ಸೇರಿಕೊಂಡು ಇಂಡಿಯನ್ ಸೂಪರ್ ಕ್ರಾಸ್ ಲೀಗ್ ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ಯಾವ ಥರ ಬೈಕ್ನ ಹಾರಿಸ್ತಾರೆ. ಯಾರಿಗೂ ಇಂಜುರಿ ಆಗ್ತಿಲ್ದಂಗಿದ್ರೆ ಸಾಕು, ಅಷ್ಟೇ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬನ್ನಿ ಸ್ನೇಹಿತರೆ, ಇನ್ನೇನು ಥರ ಸ್ವಲ್ಪ ಹೊತ್ತರಲ್ಲೇ ಹೋಗಿ ನೋಡೋಣ. ವೆಲ್ಕಮ್ ಟು C8 ಸೂಪರ್ ಕ್ರಾಸ್. ಕ್ರೌಡ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ನೋಡಿ. क्या भाई 5 ले लो पेन। नहीं हाँ ठीक है, ओके डन। ठीक है बोलो भाई, चलो मुझे रेमन बोले कि निखिल से बात कर लो, नंबर दिए, मैंने फिर से सेव किया। फिर कहा यार ये तो हमारा निखिल। ठीक है बोलो भाई, चलो बाय। ಸ್ನೇಹಿತರೆ, ಒಳಗಡೆ ಬಂದಿದ್ದೀನಿ. ನೋಡೋಣ ಎಲ್ಲೋ ಕೂತ್ಕೊಳ್ಳೋಣ ಅಂತ. ಸಕ್ಕದಾಗಿ ಆರಿಸ್ತೀಯಾರ ಗುರು. ಇದು ನೋಡಕ್ಕೆ ಒಂಥರ ಸಕ್ಕದಾಗಿದೆ. ಫುಲ್ ಪೈಪೋಟಿ ನಡೀತಾ ಇದೆ. ನೋಡಿ ನೋಡಿ, ಫಸ್ಟ್ ಪ್ಲೇಸ್ ಅಲ್ಲಿ ಇವರು ಇದ್ದಾರೆ ದಿಗ್ರಾಕ್ ಕಡೆಯಿಂದ. ಓ ಏ ಅದೇನು ಗೊತ್ತಾ, ಅದು ಗಾಗಲ್ಸ್ ಅನ್ನು ಒಂದು ಇದನ್ನ ಹಿಂಗೆ ಕಿತ್ತಾಕಿಟ್ಟು ಇಲ್ಲಿ ತನಕ ಬಂದು ಆರಿದೆ ಲೆಕ್ಕ ಹಾಕಿ. ನಮಸ್ಕಾರ ಅಣ್ಣ, ನೆಕ್ಸ್ಟ್ ಫ್ಯೂಚರ್ ಚಾಂಪಿಯನ್ ರೆಡಿ ಆಗಿರೋ. ಹಾಯ್ ಬಚ್ಚೆ, ಹಲೋ. ಸೊ ಅಂತ ಇಂಥ 3 ಜನ ಸೇರ್ಕೊಂಡಿದ್ದೀವಿ ಸ್ನೇಹಿತರೆ. ನಾವು ಶುರು. ಏನ್ ಗುರು ಈ ತರ ಗಾಡಿ ಆರಿಸ್ತಾ ಇದ್ದಾರೆ. ಸೀರಿಯಸ್ಲಿ ನೋಡಿದ್ರೇನೆ ಮೈಯೆಲ್ಲ ಜುಮ್ ಅಂತ ಇದೆ ಗುರು. ಫೈನಲಿ ನೋಡಿ, ರಾಯಲ್ ರೋಡ್ 500 ಅವರು ಸಿಕ್ಕಿದ್ದಾರೆ. ಸೂಪರ್ ಬ್ರೋ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಒಟ್ಟಿಗೆ ಇದ್ದಾರೆ. ನೋಡೋಣ ಬನ್ನಿ ಯಾವ ಥರ ಇವಾಗ ಮತ್ತಿನ್ನು ಯಾವ ಥರ ಎಗರಿಸ್ತಾರೆ ನೋಡೋಣ. ಇದು ಒಂದು ಅದ್ಭುತವಾದಂಥ ಒಂದು ಜಾಗ. ಇದು ಸಕ್ಕತ್ತಾಗಿ ಎಗರಿಸ್ತಾರೆ. ಲಿಟ್ರಲಿ ಇಲ್ಲಿಂದ ಅಲ್ಲಿ ತನಕ ಹೋಗ್ತಾರೆ ನೋಡಿ. ಕ್ರೌಡ್ ಯಾವ ಥರ ಚೇರ್ ಮಾಡ್ತಾರೆ ನೋಡಿ. ಓ 911 ಇನ್ನೇನು ಹಿಂದೆನೇ ಬಂದ್ರಲ್ಲ. 450cc ರೇಸಿಂಗ್ ನೋಡೋ ಮಜಾನೇ ಬೇರೆ ಗುರು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕ್ಲಾಸಲ್ಲಿ ಇವರೇ ಇರೋದು. ಮೋಸ್ಟ್ಲಿ 911 ಹಿಡಿಯಂಗೆ ಕಾಣ್ತಾ ಇದ್ದಾರೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಯಪ್ಪ ಕರೆಕ್ಟಾಗಿ ಜಾಗಕ್ಕೆ ಬಂದಿದ ತಕ್ಷಣ ಗಾಗಲ್ಸಲ್ಲಿ ಇರೋಂಥ ಒಂದೊಂದು ಸ್ಟಿಕ್ನ ಹೇಳಿತಾ ಇದ್ದಾರೆ. ಅಲ್ಲಿ ನೋಡಿ 250 ಕ್ಯಾಟಗರಿ ರೇಸಿಂಗ್ ಇವಾಗ ನಡೀತಾ ಇದೆ. ಇನ್ನು ಕೆಲವೇ ಹೊತ್ತರಲ್ಲಿ ನೋಡಿ ರೈಡರ್ಸ್ ಎಲ್ಲ ಆಲ್ರೆಡಿ ರೆಡಿ ಆಗಿದ್ದಾರೆ. ಕೆಲವೇ ಹೊತ್ತರಲ್ಲಿ ರೇಸ್ ಸ್ಟಾರ್ಟ್ ಆಗುತ್ತೆ. ಸ್ಟೇ ಟ್ಯೂನ್. ಏನು ಫೈಟ್ ಗುರು ಅದು, ಯಪ್ಪ. ಅಲ್ಲಿ ಕ್ರೇಜಿ 911 ಸಖದಾಗಿ ತೆಗೆದ್ರು. ಇಲ್ಲಿ ನೋಡಿ ಮತ್ತೊಂದು ಗಾಗಲ್ಸ್ ಇದನ್ನ ತೆಗೆದ್ರು ನೋಡಿ. ಇವಾಗ ಬಂತು ನೋಡಿ ಅದು. ಸೊ ಸ್ನೇಹಿತರೆ, ಇವಾಗ ಮೊದಲನೇ ರೌಂಡು ಮುಗ್ದಿದೆ 450. ಇನ್ನು ನೆಕ್ಸ್ಟ್ ಯಾವ ಕ್ಯಾಟಗರಿ ಅಂತ ಅನೌನ್ಸ್ ಮಾಡ್ತಾರೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಇಲ್ಲಿ ವಿನ್ನರ್ ಸೂಪರ್ ಸಖದಾಗಿ ಓಡಿಸಿದ್ರು ಮಾತ್ರ. ನಮ್ಮ ಇಂಡಿಯನ್ ರೈಡರ್ಸ್ ಏನಕ್ಕೂ ಕಡಿಮೆ ಇಲ್ಲ. ನಿಜವಾಗ್ಲೂ ಹೇಳ್ತೀನಲ್ಲ, ಇಂಡಿಯನ್ ರೈಡರ್ ಫಸ್ಟ್ ಪ್ಲೇಸಲ್ಲಿದ್ದಾನೆ. ಇಂಡಿಯಾದಲ್ಲಿ ಮೋಟರ್ ಸ್ಪೋರ್ಟು ಈ ಒಂದು ಲೆವೆಲಿಗೆ ಬಂದಿದೆ ಅಂತ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಮುಂದೆ ಬೆಳಿಬೇಕು ಮೋಟರ್ ಸ್ಪೋರ್ಟ್ ಆ್ಯಕ್ಚುಲಿ. ವಿನ್ನರ್. ಈ ಒಂದು ಪಾಸ್ ಬಂದು VIP ಪಾಸು. ಸೊ ಇವಾಗ VIP ಕೌಂಟರ್ ಒಳಗಡೆ ಹೋಗ್ತಾ ಇದ್ದೀನಿ.
ಸ್ಟೇ ಟ್ಯೂನ್. ಇಲ್ಲೊಂದು ಹೈಲಕ್ಸ್ ಇದೆ ನೋಡಿ, ಮಾಡಿಫೈಡ್ ಹೈಲಕ್ಸ್ ಯಾವ ಥರ ಇದೆ ನೋಡಿ. ಸೊ ಆಲ್ಮೋಸ್ಟ್ ಅಲ್ಲಿ ನನ್ನ ಹೈಟ್ ಇದೆ. ಇದು ಸಖತ್ತಾಗಿದೆ ಗಾಡಿ ಮಾತ್ರ. ಇಲ್ಲಿ ನೋಡಿ, ಇದು ಕ್ರೇಜಿ ಆಗಿದೆಯಲ್ಲ. ಸೊ ರೀಸ್ ಮೋಟೋ ಕಡೆಯಿಂದ ನಾವು ಕೊಲಾಬ್ರೇಷನ್ ಮಾಡಿ ಕೆಲವೊಬ್ಬರಿಗೆ ಟಿಕೆಟ್ಸ್ ಕೊಟ್ಟಿದ್ವಲ್ಲ. ಸೊ ಅದರಲ್ಲಿ ಒಬ್ರು ಕಂಟೆಸ್ಟೆಂಟ್ ಬಂದಿದ್ದಾರೆ. ಕಂಗ್ರಾಟ್ಸ್ ಬ್ರೋ. ನಿಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್. ಓಕೆ, ಸೊ ದರ್ಶನ್ ಅವ್ರು ವಿನ್ ಆಗಿದ್ದಾರೆ. ಇವತ್ತು ಬಂದಿದ್ದಾರೆ ವಿಟ್ನೆಸ್ ಮಾಡೋದಕ್ಕೆ ಸೂಪರ್ ಕ್ಲಾಸ್ ಉಪ್ಪಿಯಿಂದ. ಆಲ್ ದ ಬೆಸ್ಟ್ ಬ್ರೋ. ನೋಡಿ, ಎಂಜಾಯ್ ಮಾಡಿ. ಓಕೆನಾ? ಓಕೆ, ಡನ್. ಬಾಯ್ ಬ್ರೋ. ದಟ್ಸ್ ಯೋರ್ಸ್. ನಿಖಿಲ್. ಥ್ಯಾಂಕ್ ಯು ಬ್ರೋ. ಸಿ ಆಲ್ ದ ಬೆಸ್ಟ್. ಎಂಜಾಯ್ ದ ರೇಸ್. ಸೊ ಅವರು ಕೂಡ ಒಬ್ಬರು ವಿನ್ನರು. ಇದೇ ಥರ ಸುಮಾರು 10 ವಿನ್ನರ್ಸಿಗೆ ಟಿಕೆಟ್ ಕೊಟ್ಟಿದ್ದೀನಿ. ಇವಾಗ VIP ಕೌಂಟ್ರಿಗೆ ಹೋಗುವ. ಸ್ನೇಹಿತರೆ, ಇವಾಗ BB ರೇಸಿಂಗ್ ಒಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ಮಂಜಣ್ಣವ್ರು ಇದ್ದಾರೆ. ಮಂಜಣ್ಣ ನಮಸ್ಕಾರ. ಹೇಗಿದ್ದೀರಾ? ಹಬ್ಬ, ಥ್ಯಾಂಕ್ಸ್ ಅಣ್ಣ. ಒಳ್ಳೆ ಟೈಮಿಗೆ ಕರ್ಕೊಂಬಂದು ಕೂರಿಸಿದ್ದೀರಾ. ಸುಸ್ತಾಗ್ಬಿಟ್ಟಿದೆ, ಆಗ್ತಾನೆ ಇಲ್ಲ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಈ ಒಂದು BB ರೇಸಿಂಗ್ ಒಳಗಡೆ ನೋಡಿ, ರೈಡರ್ಸ್ ಎಲ್ಲ ನೋಡ್ಬೋದು ನೀವು. ಅವರು ಗಾಡಿಗಳ್ನ ರೆಡಿ ಮಾಡ್ಕೊತಿರ್ತಾರೆ. ಪಿಟ್ಟಲ್ಲಿ ತೊಗೊಂಬಂದು ರೇಸ್ ಮುಗಿದ ತಕ್ಷಣ ಇಲ್ಲಿ ಬಂದು ರೈಡರ್ಸ್ಗೆ ಆರಾಮಾಗಿ ಚಿಲ್ಲಾಗಿ ಕೂತ್ಕೊಳ್ಳೋದಕ್ಕೊಂದು ಜಾಗ, ಹಾಗೂ ಇಲ್ಲಿ ಫ್ಯಾನ್ ಕೂಡ ಹಾಕಿದ್ದಾರೆ ನೋಡಿ, ಅದು ಇಂಜಿನ್ ಕೂಲ್ ಆಗಲಿ ಅಂತ. ಹಾಗಾದ್ರೆ ಅಷ್ಟು ಹೀಟ್ ಆಗಿರುತ್ತೆ ಗಾಡಿ. ಸೊ ಇವರೆಲ್ಲ ಇಂಟರ್ನ್ಯಾಷನಲ್ ರೇಸರ್ಸ್ ಇವರೆಲ್ಲರೂ. ಹಾಯ್ ಬ್ರೋ. ಗುಜರಾತ್ ಟ್ರಯಲ್ ಬ್ರೇಜರ್ಸ್ ಅಂತೇಳಿ ಒಂದು ಟೀಮ್ ಅವರ ಕಂಪ್ಲೀಟ್ ರೇಸ್ ಬೈಕ್ಸ್ ಕೂಡ ನೋಡ್ಬೋದು ಇಲ್ಲಿ. ಸೊ ಅದಲ್ಲದೆ ಬಿಗ್ ರಾಕ್ ಡರ್ಟ್ ಪಾರ್ಕ್ ಅವ್ರದ್ದು ಬೈಕ್ಸ್ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಒಳಗಡೆ ಬಂದರೆ ರೇಸ್ ಮೋಟೋ ಅವ್ರದ್ದೊಂದು ಗೇರ್ಸು ಮತ್ತು ಆಕ್ಸೆಸರಿ ಶಾಪ್ಸ್ ಇದೆ. ಅದು ಬಿಟ್ಟರೆ ರೀಸ್ ಮೋಟೋ ಅವ್ರದ್ದು ಮೋಟೋ ಸ್ಪೋರ್ಟ್ ಬೈಕ್ಸ್ಗಳು ಕೂಡ ನೋಡ್ಬೋದು ನೀವು ಇಲ್ಲಿ. ರೇಸ್ ಆ್ಯಕ್ಷನ್ ನೋಡೋದಕ್ಕೆ ಸಪ್ರೇಟ್ ಅವ್ರವ್ರದಾಗ ಕೌಂಟರ್ಸ್ಗಳಿದೆ, ಅಲ್ಲಿಗೆ ಎಂಟ್ರ್ ಆಗೋಣ. ಸೊ ಇದು ಇವಾಗ ರೀಸ್ ಮೋಟೋ ಒಳಗಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಏನಂತೀರಾ? VVIP ಪಾಸಸ್ಸು. ಸೊ ಇಲ್ಲಿ ಒಳಗಡೆ ಬಂದರೆ ಸಿಕ್ಕಾಪಟ್ಟೆ ಚಿಲ್ಲಾಗಿದೆ, ತಣ್ಣಗಿದೆ, ಆರಾಮಾಗಿ ಕುತ್ಕೊಳ್ಬೋದು. ಇದು ಬಂದು ನನಗೆ ಸಿಕ್ಕಿರುವಂಥ VVIP ಪಾಸ್ ರೀಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ರೀಸ್ ಟೈರ್ ಫಾರ್ ಇನ್ವೈಟಿಂಗ್ ಅಸ್. ಸೊ ನೋಡಿ, ರೈಡರ್ಸ್ ಎಲ್ಲರಿಗೂ ಗ್ರೀಟ್ ಮಾಡ್ತಾ ಇರೋದು. ಬಾ, ನಮ್ಮ ಇಂಡಿಯಾದಲ್ಲಿ ಮೋಟರ್ ಸ್ಪೋರ್ಟ್ ನೆಕ್ಸ್ಟ್ ಲೆವೆಲ್ ಬೆಳೀತಿದೆ ಗುರು, ಅದೇ ಖುಷಿ ಆಗ್ತಿರೋದು. ನೋಡಿ ಸ್ನೇಹಿತರೆ, ನಮ್ಮಲ್ಲಿ ಯಾರು ಸಿಕ್ಕಿದ್ದಾರೆ ಇವತ್ತು? ಅಸಾದ್ ಖಾನ್ ದ ಚಾಂಪಿಯನ್. ಬ್ರೋ, ಖುಷಿ ಆಯಿತು. ನೋಡಿ ತುಂಬ ಖುಷಿ ಆಯಿತು. ವಯಸ್ಸು ವರ್ಷ ಬ್ರೋ, ನಿಮ್ಮನ್ನು ನೋಡಿದ್ರೆ ನಮಗೆ ಖುಷಿ ಆಯಿತು ಬ್ರೋ. ಮತ್ತೆ ಏನು ಸಮಾಚಾರ, ಹೇಗೆ ಅನಿಸ್ತಿದೆ? ಹೇಗೆ ಅನಿಸ್ತಾ ಇದೆ ಬ್ಯಾಂಗ್ಳೂರಲ್ಲಿ? ಇದು ನೀವು ನೋಡ್ತಾ ಇದ್ದೀರಾ, ಆಚೆ ತೋರಿಸಿದೆ. ಈ ಬಿಸಿಲಲ್ಲಿ, ಈ ವೆದರಲ್ಲಿ ಫುಲ್ ಸ್ಟೇಡಿಯಂ ಪ್ಯಾಕ್ ಇದೆ. ಫುಲ್ ಸ್ಟೇಡಿಯಂ ಪ್ಯಾಕ್ ಇದೆ ಬ್ರೋ. ನಿಜವಲ್ಲೂ ಇಂಡಿಯಾದಲ್ಲಿ ಮೋಟರ್ ಸ್ಪೋರ್ಟ್ ಈ ರೇಂಜಿಗೆ ಬೆಳೀತಿದೆ ಅಂದರೆ ಖುಷಿ ವಿಚಾರ ಇದೆ. ಏನಂತೀರಾ? ಸೊ ಇದು ನಮ್ಮ ಬ್ಯಾಂಗ್ಳೂರ್ ಕ್ರೌಡು, ಇದು ನಮ್ಮ ಕನ್ನಡದ ಕ್ರೌಡು. ಸೊ ಈ ಥರ ನಾವು ವೆಲ್ಕಮ್ ಮಾಡೋದು ಈ ಸ್ಪೋರ್ಟಿಗೆ. ಸೊ ವಿ ಹೋಪ್ ಮೋರ್ ಆ್ಯಂಡ್ ಮೋರ್ ರೌಂಡ್ಸ್ ನಮ್ಮ ಬೆಂಗಳೂರಿಗೆ ಬರುತ್ತೆ ಅಂತ. ಏನಂತೀರಾ? ಅಷ್ಟೇ. ಇನ್ನೊಂದು ವಿಚಾರ ಏನಂತಂದರೆ, ನಮ್ಮ ಅಸಾದ್ ಖಾನ್ ಅವರು ನಿಮಗೆ ಗೊತ್ತಿಲ್ಲ ಅಂತಂದರೆ ಹೇಳ್ತೀನಿ ಕೇಳಿ. ನಮ್ಮ ಚಿಕ್ಕಮಂಗ್ಳೂರವರು, ನಮ್ಮ ಕನ್ನಡದ ಹೆಮ್ಮೆ ರೈಡರ್. ಸ್ನೇಹಿತರೆ, ಇದು ಬಂದು 250 ಏಷ್ಯನ್ ಮಿಕ್ಸ್ ಕ್ಯಾಟಗರಿ. ನೋಡ್ಕೊಳ್ಳಿ, ನಮ್ಮ ರೀಸ್ ಮೋಟೋ ಪಿಟ್ಟಿಂದ ತೋರಿಸ್ತಾ ಇರೋಂಥ ವ್ಯೂ ಇದು. ಸ್ವಲ್ಪ ಹೊತ್ತು ಮುಂಚೆ ನಾನು ಇಲ್ಲಿದ್ದೆ, ಈ ಜಾಗದಿಂದ ತೋರಿಸ್ತಿದ್ದೆ. ಸೊ ಇದು ಇನ್ನೊಂದು ವ್ಯೂ ಇದು. ಸೊ ಇಲ್ಲಿದ್ದಾರೆ ನೋಡಿ ಸ್ನೇಹಿತರೆ, 112 ರೈಡರು. ಇವರೇ ವಿನ್ನರ್ ಈ ಕ್ಯಾಟಗರಿಯಲ್ಲಿ. ಸಗದಾಗಿ ಓಡಿಸ್ತಾರೆ ಗುರು. ನೆಕ್ಸ್ಟ್ ರೌಂಡ್ ಬಂದು 250cc ಇಂಟರ್ನ್ಯಾಷನಲ್ ರೌಂಡು. ವೇಟ್ ಮಾಡಿ. ಸೊ ಸ್ನೇಹಿತರೆ, ಇದು ಇವಾಗ ಇಂಟರ್ನ್ಯಾಷನಲ್ 250 ಕ್ಯಾಟಗರಿ ರೇಸಿಂಗ್ ಸ್ಟಾರ್ಟ್ ಆಗಿದೆ. ಬ್ಲೂ ಕಲರ್ ಜರ್ಸಿ ಇದ್ದಾರೆ ನೋಡಿ, 965, ಅವರೇ ವಿನ್ನರು. ಶುಭಾಬ್. ಸೊ ಸ್ನೇಹಿತರೆ, ಇವಾಗ ಇಂಟರ್ನ್ಯಾಷನಲ್ ಕ್ಯಾಟಗರಿ 450cc ಈ ರೇಸ್ ನೋಡೋ ಮಜಾನೇ ಬೇರೆ. ರೈಟ್ ಫಾರ್ ಇಟ್. ಇನ್ನೇನು ಕೆಲವೇ ಹೊತ್ತರಲ್ಲಿ ರೇಸ್ ಸ್ಟಾರ್ಟ್ ಆಗಲಿದೆ. ಎಲ್ಲರೂ ಸ್ಟಾರ್ಟ್ ಲೈನಲ್ಲಿ ಇದ್ದಾರೆ.
450 ಮೊದಲೇ ಸಿಕ್ಕಾಪಡೆ ಪವರು. ಒನ್ ಆಫ್ ದ ಫಾಸ್ಟೆಸ್ಟ್ ಬೈಕ್ಸ್ ಇನ್ ದ ಟ್ರ್ಯಾಕ್ ಇವತ್ತಿರೋದೇ ಇದು. ಸೊ ಈ ಒಂದು ಆ್ಯಕ್ಷನ್ನ ಮಿಸ್ ಮಾಡಕ್ಕೆ ಹೋಗಬೇಡಿ. ನಮ್ಮ ಬ್ರ್ಯಾಂಡು ಹೋಲ್ ಶಾಟ್ ಆಗಿದೆ ಸ್ನೇಹಿತರೆ. ರೀಸ್ ಮೋಟೋ ರೈಡರ್ ಹೋಲ್ ಶಾಟ್ ಆಗಿದೆ. ಸೆಕ್ಸಿ ಲೀಡಿಂಗ್ ಅಲ್ಲಿ ಇರೋದೇ ಆಕ್ಚುಲಿ ರೇಸ್ ಮೋಟೋ ರೈಡರು. ಸೆಕೆಂಡ್ ರೌಂಡ್ ಅಲ್ಲೂ ಅವರೇ ಲೀಡಿಂಗ್ ಅಲ್ಲಿ ಇದ್ದಾರೆ. ಸೆಕ್ಸಿ ಇದು ಮಜಾ ಇದೆ. 450 ಕ್ಲಾಸು ಸೊ ಇದು ಮೂರನೇ ಲ್ಯಾಪಲ್ಲಿ ಯಾರಿದ್ದಾರೆ ನೋಡ್ಕೊಳ್ಳಿ ಸ್ನೇಹಿತರೆ. The rider from Race Motorsport. ನೋಡಿ ಟೀಮ್ ಎಲ್ಲ ಯಾವ ತರ ಚೇರ್ ಮಾಡ್ತಿದ್ದಾರೆ. ಇದೇ ಬಿದ್ದೋಗ್ಬಿಡ್ತಿದ್ರು. 4ನೇ ಸುತ್ತಿನ ರೈಡರು. ಸ್ಟಿಲ್ ನಮ್ಮ ರೇಸ್ ಮೋಟರ್ ರೈಡರೇ. ಸೂಪರ್. ಏನ್ ಓಡಿಸ್ತಾ ಇದ್ದಾರೆ ಗುರು, ನಿಜವಾಗ್ಲು ಖುಷಿ ಆಗತ್ತೆ. ಓಹೋ ಹೋಗ್ರು ರೆಡ್ ಕಲರ್ ರೈಡರ್ ಹಿಂದೆನೆ ಬಂದೆ 911. ಆಕ್ಚುಲಿ ಅವ್ನು ತುಂಬಾ ಚೆನ್ನಾಗಿ ಓಡಿಸ್ತಾನೆ. ಎನಿ ಮೂಮೆಂಟ್ ಏನು ಹೇಳಕ್ಕಾಗೋದಿಲ್ಲ. ಈಗ ಒಳ್ಳೆ ಫೈಟ್ ಮಾತ್ರ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಫೈಟ್ ನಡೀತಿದೆ ಗುರು. ಸಿಕ್ಕಾಪಟ್ಟೆ ಫೈಟು. ಜಸ್ಟ್ ಮಿಸ್ ಅಂತ ನೆನ್ಕೊಳ್ರಿ. ಓ ಶಿಟ್. ಓ ಮೈ ಗಾಡ್. ಓಹೋ 911 ಫಸ್ಟ್ ಪ್ಲೇಸ್. ಸೊ ಸೆಕೆಂಡ್. ಸೊ ಈ ಒಂದು ಸುತ್ತಿನಲ್ಲಿ ನಮ್ಮ ರೇಸ್ ಮೋಟೋ ಅವರ ರೈಡರ್ ಕೂಡ ಗೆದ್ದಿದ್ದಾರೆ. ಸೂಪರ್. ನೋಡ್ತಾ ಇದ್ದೀರಾ ಗುರು ಏನೇನ್ ಮಾಡ್ತೀರ ಒಂದು ಬೈಕಲ್ಲಿ ಅಂತ. ಏನ್ ಆರಿಫ್ ಈ ತರ ನೀನು ಹೊಡಿತೀಯ ಗಾಡಿ ನೆಕ್ಸ್ಟು ಹೊಡೆಯೋದೆ ಇದೇ ಮತ್ತು 5 ವರ್ಷ ಅಲ್ಲ 10 ವರ್ಷ ಆಗಲಿ. ಏನ್ ಬ್ರೋ? ಇವಾಗ ಲಾಸ್ಟ್ ರೇಸ್ ಇದು ಓಕೆ ಸ್ಟಾರ್ ರೇಸ್ ಅಂತ ಹೇಳ್ಬಿಟ್ಟು 250 and 450 cc ಮಿಕ್ಸ್ ಅಲ್ಲಿ ಅಂದ್ರೆ 250 ಮತ್ತೆ 450 ಎರಡು ಗಾಡಿ ಒಂದೇ ಕ್ಯಾಟಗರಿಯಲ್ಲಿ ಹೊಡೆಯೋದೇ ಕ್ಯಾಟಗರಿ. ಸೊ ಬೇಸಿಕಲಿ ನಮ್ಮ ರೇಸ್ ಆಫ್ ದ ಚಾಂಪಿಯನ್ ರೈಡರ್ ಮಿನಿಯಲ್ಲಿ ಬಿಡ್ತಾರಲ್ಲ. ಓಕೆ ಸೊ ಬನ್ನಿ ಸ್ನೇಹಿತರೆ, ಇನ್ನೇನು ಕೆಲವೇ ಹೊತ್ತರಲ್ಲಿ ಈ ಒಂದು ಮಿಕ್ಸ್ ರೇಸ್ ಹಾಗೂ ಒನ್ ಆಫ್ ದ ಫೈನಲ್ ರೇಸ್ ಅಂತಾನೆ ಹೇಳ್ಬೋದು. ಸ್ಟೇ ಟ್ಯೂನ್ ಸ್ನೇಹಿತರೆ. ಅಂತಿಮವಾದ ರೇಸು, ದ ಫೈನಲ್ ರೇಸು ನೋಡ್ಕೊಳ್ಳಿ. ಹೋಲ್ ಶಾಟ್ ಯಾರು ತೆಗಿತಾರೆ ನೋಡೋಣ. ಓ ಲವ್ಲಿ ಏನು ಗುರು ಇಷ್ಟೊಂದು ಜನ ಇದ್ದಾರೆ. ಮ್ಯಾಸಿವ್ ಸ್ಟಾರ್ಟ್ ಇದು, ಸಖತ್ ಮ್ಯಾಸಿವ್ ಸ್ಟಾರ್ಟು. ಓಕೆ ಸೊ ಫಸ್ಟ್ ಹೋಲ್ ಶಾಟ್ ಯಾರು ತೆಗಿತಾರೆ ನೋಡೋಣ ಸ್ನೇಹಿತರೆ. ಸೊ ರೈಡರ್ ನಂಬರ್ 102
ಬಿಗ್ ರಾಕ್ ಡರ್ಟ್ ಪಾರ್ಕ್ ರೇಸಿಂಗ್ ಟೀಮಿಂದ ಈ ರೇಸ್ ನೋಡ್ಕೊಳ್ಳಿ 102. ಅಪ್ಪ ಎಷ್ಟು ಗಾಡಿಗಳಿದೆ ಅಂತ ಎಣಿಸಿ ನೋಡೋಣ. 1 2 3 4 5 6 7 8 9 10 11 12 13 14 15 16 17 ಗಾಡಿ, ಟೋಟಲ್ 17 ಗಾಡಿ ಒಟ್ಟಿಗೆ ಸ್ಟಾರ್ಟ್ ಲೈನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಲ್ಯಾಪ್ 102ನೇ ಲೀಡ್ ಕವರ್ ಮಾಡ್ಕೊಂಡು ಬಂದಿದ್ದಾರೆ. ನೋಡೋಣ, ತುಂಬ ಗ್ಯಾಪ್ ಇದೆ, ಇನ್ಫ್ಯಾಕ್ಟ್ ತುಂಬ ಗ್ಯಾಪ್ ಇದೆ ನೋಡಿ. ಫಸ್ಟ್ ರೈಡರ್ ಸೆಕೆಂಡ್ ರೈಡರ್ಗೂ ತುಂಬ ಗ್ಯಾಪ್ ಇದೆ. ಇದನ್ನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಇವರೇ ಫಸ್ಟ್ ಪ್ಲೇಸ್ ಬರೋಂಥ ಚಾನ್ಸಸ್ ಇದೆ. ಬಟ್ ರೇಸ್ ಮೋಟರ್ ರೈಡರ್ ಕೂಡ ಬಿಡ್ತಾ ಇಲ್ಲ. 206 ಕಮಾನ್, ಯೇ! ಅವರು ಕೂಡ ಅವರ ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 911 ಕೂಡ ನೋಡ್ಬೋದು, ಹಳೆ ರೇಸಲ್ಲಿ ಸಖತ್ತು ಒಳ್ಳೆ ಲೀಡಲ್ಲಿ ಬಂದರು ಅವರು. 102 ಮತ್ತು 911 ಗುರು 911 ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ರೈಡರು ಹೇಳ್ತೀನಲ್ಲ. ಓ ಶೇಟ್ ಅಲ್ಲೊಂದು ಕ್ರ್ಯಾಶ್ ಆಗಿದೆ. ಈಗ ಯೆಲ್ಲೋ ಫ್ಲಾಗ್ ರೈಸ್ ಮಾಡಿದ್ದಾರೆ. ಮೋಟರ್ ಸ್ಪೋರ್ಟಲ್ಲಿ ಏನು ಬೇಕಾದ್ರೂ ಆಗುತ್ತೆ ಸ್ನೇಹಿತರೆ. 902 ಮತ್ತು 911 ಒಳ್ಳೆ ಫೈಟ್ ನಡೀತಿದೆ ಈಗ. 102 ಮತ್ತು 911 ಐ ಥಿಂಕ್ ರೇಸ್ ಆಫ್ ದ ಚಾಂಪಿಯನ್ ಗುರು. ಈ ಕಾರ್ನರ್ ಹಿಡಿದಾಕ್ತಾರೆ ಅನ್ಸುತ್ತೆ, ನೋಡೋಣ. ಓ ಲವ್ಲಿ ಫೈಟು, ಮಾತ್ರ ಲವ್ಲಿ ಫೈಟು. 911 ಆಲ್ರೆಡಿ ಓವರ್ಲ್ಯಾಪ್ ಆಗೋಯ್ತು ಗುರು ನೋಡಿ. ಸೊ ಸ್ನೇಹಿತರೆ, ಇದು ಲಾಸ್ಟ್ ಲ್ಯಾಪ್, ಲಾಸ್ಟ್ ರೇಸಲ್ಲಿ ಇರುವಂಥ ಕಟ್ಟ ಕಡೆಯ ಲ್ಯಾಪ್ ಇದು. ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಬಟ್ ಗಾಡಿ ಮಾತ್ರ ಸಖತ್ತಾಗಿ ಓಡಿಸ್ತಿದ್ದಾರೆ ಗುರು. 911 ವಾಟ್ ಅ ರೈಡರ್. 911 ದ ವಿನ್ನರ್. ಇವತ್ತಿನ ರೇಸ್ ಮುಗಿದ ತಕ್ಷಣ ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಬಾಯ್, ಸಿ ಯು. 911 ರೇಸರ್ ನೋಡಿ ಸ್ನೇಹಿತರೆ ಇಲ್ಲಿದ್ದಾರೆ. ಬ್ಲಾಗಲ್ಲಿ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರ ರೇಸ್ ಇತ್ತು ಅಂದರೆ ದಯವಿಟ್ಟು ಮಿಸ್ ಮಾಡೋಕೆ ಹೋಗಿ ವಿಟ್ನೆಸ್ ಮಾಡಿ. ಬಾಯ್, ಸಿ ಯು.